ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ಹೊಸ ವಕೀಲರ ನೇಮಕಕ್ಕಾಗಿ ಪ್ರಜ್ವಲ್ ಪರದಾಡ್ತಾ ಇದ್ದಾರೆ. ಕೋರ್ಟ್ ಮುಂದೆ ಪರಿಪರಿಯಾಗಿ ಬೇಡಿದ ಪ್ರಜ್ವಲ್ ಮತ್ತು ಭವಾನಿ ರೇವಣ್ಣ ಹೊಸ ವಕೀಲರ ನೇಮಕಕ್ಕೆ ಪ್ರಜ್ವಲ್ ಮತ್ತು ಭವಾನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ಕಾಲಾವಕಾಶಕ್ಕೆ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಆದರೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿರಾಕರಿಸಿತು ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ. ತಾಯಿ ಮಗ ಕೇಳಿದಷ್ಟು ಸಮಯವನ್ನ ಕೊಡೋದಕ್ಕೆ ಕೋರ್ಟ್ ನಕಾರವನ್ನ ವ್ಯಕ್ತಪಡಿಸಿದೆ. ಇಲ್ಲ, ಕೊಡೋದಕ್ಕಾಗೋದಿಲ್ಲ ಅಂತ ಇಲ್ಲಿ ಕೋರ್ಟ್ ಹೇಳಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕೇಸ್ಗೆ ಹೊಸ ವಕೀಲರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಒಂದು ಕಡೆ ಪ್ರಜ್ವಲ್ ಇರಬಹುದು, ಹಾಗೆ ಅವರ ಮನೆಯವರು ಇರಬಹುದು, ಪರದಾಡ್ತಾ ಇದ್ದಾರೆ. ಹೊಸ ವಕೀಲರಿಗಾಗಿ ಪರದಾಟ ಒಂದು ಕಡೆ ಆದರೆ ಹೆಚ್ಚು ಸಮಯಾವಕಾಶವನ್ನು ನಮಗೆ ಕೊಡಿ ಅಂತ ತಾಯಿ ಮಗ ಇಲ್ಲಿ ಕೋರ್ಟ್ ಮುಂದೆ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ, ಆದರೆ ತಾಯಿ ಮಗ ಕೇಳಿದಷ್ಟು ಸಮಯವನ್ನು ನೀಡೋದಕ್ಕೆ ಕೋರ್ಟ್ ಇಲ್ಲಿ ನಿರಾಕರಿಸಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಹೊಸ ವಕೀಲರಿಗಾಗಿ ಕೋರ್ಟ್ ಮುಂದೆ ತಾಯಿ ಮತ್ತು ಮಗ ಅಂದರೆ ಪ್ರಜ್ವಲ್ ಮತ್ತು ಭವಾನಿ ರೇವಣ್ಣ ಪರಿಪರಿಯಾಗಿ ಬೇಡ್ಕೊಂಡಿದ್ದು, ಹಾಗೆ ಕಾಲಾವಕಾಶವನ್ನ ಕೂಡ ಕೇಳಿದ್ದಾರೆ. ಆದರೆ ಕೋರ್ಟ್ ಕೊಡೋದಕ್ಕೆ ಒಪ್ಪಲಿಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಎಸ್ ಮಧು, ರೇಪ್ ಕೇಸ್ಗೆ ಹೊಸ ವಕೀಲರ ನೇಮಕಕ್ಕಾಗಿ ಪ್ರಜ್ವಲ್ ಪರದಾಟ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಈಗಾಗ್ಲೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಅವರಿಗೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅರ್ಜಿ ಕೂಡ 2-3 ಬಾರಿ ರಿಜೆಕ್ಟ್ ಆಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಅವರ ಪರ ವಕಾಲತ್ತು ವಹಿಸ್ತಾ ಇರುವಂತಹ ವಕೀಲರು ಕೂಡ ಹಿಂದೆ ಸರಿದಿದ್ದಾರೆ. ಸೊ ಇದಕ್ಕೆ ಹಿಂದೆ ಸರಿಯುವ ಸಂದರ್ಭದಲ್ಲಿ ನ್ಯಾಯಾಲಯದ ಅನುಮತಿ ಪಡೆದು ತದನಂತರ ಅವರು ಹಿಂದೆ ಸರಿದಿರುವಂತದ್ದು. ಇದಕ್ಕೆ ನ್ಯಾಯಾಲಯ ಕೂಡ ಒಪ್ಪಿರುವಂತದ್ದು. ಸದ್ಯ ಜನಪ್ರತಿನಿಧಿಗಳ ಕೋರ್ಟ್ ಜಡ್ಜ್ ಏನಿದ್ದಾರೆ ಗಜಾನನ ಭಟ್ ಅವರನ್ನ ಬದಲಿಸುವಂತೆ ಪ್ರಜ್ವಲ್ ವಕೀಲರು ಕೂಡ ಮೆಮೋ ಅನ್ನ ಕೂಡ ಹಾಕಿದ್ರು. ಸೊ ಇದನ್ನ ಕೂಡ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಅಷ್ಟು ಮಾತ್ರವಲ್ಲದೆ ರೇವಣ್ಣ ಪರ ಅಂದ್ರೆ ಹೊಸ ವಕೀಲರ ನೇಮಕ ಮಾಡ್ಬೇಕಂತ ಈಗಾಗ್ಲೇ ರೇವಣ್ಣ ಪರ ಆಗಿರ್ಬೋದು, ಹಾಗೇನೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಕೂಡ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕಾಲಾವಕಾಶಕ್ಕೆ ಪರಿಪರಿಯಾಗಿ ಬೇಡಿದಂತಹ ಪ್ರಸಂಗ ಕೂಡ ನಡೆದಿರುವಂತದ್ದು. ಸದ್ಯ ಇಲ್ಲಿವರೆಗೆ ಯಾರು ಕೂಡ ಅವರಿಗೆ ವಕಾಲತ್ತು ವಹಿಸೋದಕ್ಕೆ ವಕೀಲರು ಮುಂದಾಗ್ತಿಲ್ಲ. ಆದ್ರೆ ಸರ್ಕಾರಿ ವಕೀಲರು ಒಂದು ವೇಳೆ ಅಂದ್ರೆ ಕೆಲವೊಂದು ಪ್ರಕರಣದಲ್ಲಿ ಯಾರೂ ಇಲ್ಲ ಅಂದಾಗ ಸರ್ಕಾರದಿಂದ ವಕೀಲರನ್ನ ನೇಮಕ ಮಾಡಲಾಗುತ್ತೆ. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಒಂದು ಸರ್ಕಾರಿ ವಕೀಲರನ್ನ ಅವರ ಪರ ವಕಾಲತ್ತು ಮಾಡೋದಕ್ಕೆ ನೇಮಿಸುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಆದ್ರೆ ಖಾಸಗಿಯಾಗಿ ಯಾರು ಮೊದಲು ಅರುಣ್ ಶ್ಯಾಮ್ ಇದ್ರು, ಅದಾದ್ಮೇಲೆ ಬೇರೆ ಬೇರೆ ವಕೀಲರನ್ನ ಕೂಡ ಇವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರಕರಣ ಬಹಳಷ್ಟು ಗಂಭೀರ ಆದ ಕಾರಣ, ಯಾಕಂದ್ರೆ ಹೈಕೋರ್ಟ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಛೀಮಾರಿ ಹಾಕಿತ್ತು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ಮೇಲೆ ಬಂದಿರುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ವಿಡಿಯೋ ತುಣುಕು ಆಗಿರ್ಬೋದು, ಸಾಕ್ಷ್ಯಗಳಾಗಿರ್ಬೋದು, ಸೊ ಇನ್ವೆಸ್ಟಿಗೇಷನ್ ಮಾಡಿದಂತಹ ಆಫೀಸರ್ಗಳು ಹೈಕೋರ್ಟ್ಗೆ ಆಗಿರ್ಬೋದು ಕೆಲ ಹಂತದ ನ್ಯಾಯಾಲಯಕ್ಕೆ ಕೂಡ ಸಬ್ಮಿಟ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಜಡ್ಜಿಗಳು ಕೂಡ ಬಹಳಷ್ಟು ಒಂದು ಛೀಮಾರಿ ಹಾಕಿದ್ರು. ಸೊ ಈ ಪ್ರಕರಣ ಬಹಳಷ್ಟು ಗಂಭೀರವಾದ ಕಾರಣ ವಕೀಲರು ಕೂಡ ವಕಾಲತ್ತು ವಹಿಸೋದಕ್ಕೆ ಹಿಂದೆ ಹಾಕ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.